ಹೆಲೋ ಎವ್ರಿವನ್. ಇವತ್ತು ನನಗಂತೂ ತುಂಬಾ ಸ್ಪೆಷಲ್. ಯಾಕೆ ಅಂದರೆ ಇವತ್ತು ನನ್ನ ಮಗುದು ಹ್ಯಾಂಡ್ ಕ್ಯಾಸ್ಟಿಂಗ್ ಮಾಡಿಸ್ತಾ ಇದ್ದೀನಿ. ಇದನ್ನು ನಾನು ಮಗು ಹುಟ್ಟಿದಾಗಿಂದ ಮಾಡಿಸ್ಬೇಕು ಅಂತ ಇದ್ದೆ, ಬಟ್ ಫೈನಲಿ ದ ಟೈಮ್ ಹ್ಯಾಸ್ ಕಮ್. ಇದನ್ನು ಏನಕ್ಕೆ ಮಾಡಿಸ್ಬೇಕು ಅಂದ್ಕೊಂಡೆ ಅಂದರೆ ಬಿಕಾಸ್ ಮಗುದು ಚಿಕ್ಕ ಚಿಕ್ಕ ಕೈ ಕಾಲು ಮಗು ತುಂಬಾ ಬೇಗ ಬೆಳೆಯುತ್ತೆ. ಸೊ ಒಂದು ಮೆಮೊರೇಬಲ್ ಆಗಿ ಇರಲಿ ಅಂತ ಐ ಚೂಸ್ ದಿಸ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಪ್ರಾಸೆಸ್ನ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಐ ವಿಲ್ ಶೋ ಯು ಸಮ್ ಜ್ಯುವೆಲ್ರಿ ಪಿಕ್ಸ್ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಆಫ್ ದ ವಿಡಿಯೋ. ಕ್ಯಾಸ್ಟಿಂಗ್ ಅವ್ರನ್ನ ಮಧ್ಯಾಹ್ನ 1 ಗಂಟೆಗೆ ಬರೋಕ್ಕೆ ಹೇಳಿದೆ, ಬಿಕಾಸ್ ಆವಾಗ ಮಗು ನಿದ್ದೆ ಮಾಡಿ ಎದ್ದಿರುತ್ತೆ, ಸೊ ಕಾಮಾಗಿರುತ್ತೆ ಅಂತ. ಅದೇ ಥರ ಮಗು ಕಾಮಾಗೇ ಇದ್ಲು. ಕಾಲಲ್ಲಿರೋ ಗೆಜ್ಜೆ ಎಲ್ಲ ತೆಗೆದು ಬೇಬಿ ಆಯಿಲ್ ಕೊಟ್ಟರು ಅಪ್ಲೈ ಮಾಡಿ ಅಂತ. ಸೊ ಕ್ಯಾಸ್ಟಿಂಗ್ ಈಸಿಯಾಗಿ ರಿಮೂವ್ ಆಗುತ್ತೆ ಅಂತ. ಇಲ್ಲಿ ಅವ್ರು ನಮಗೆ ತುಂಬ ನೀಟಾಗಿ ಆರ್ಗನೈಸ್ಡ್ ಆಗಿ ಮಾಡಿಕೊಟ್ರು ಎಲ್ಲನೂ. ಕ್ಯಾಸ್ಟಿಂಗ್ ಬುಕ್ ಮಾಡುವಾಗ ಪ್ಲೀಸ್ ಕೀಪ್ ಇನ್ ಮೈಂಡ್ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರಾ ಇಲ್ವಾ, ಅವ್ರು ಬುಕ್ ಬರ್ತಾರಾ ಇಲ್ವಾ ಅಂತ ನೋಡಿ. ಬಿಕಾಸ್ ನಮಗೆ 2-3 ಜನ ಬುಕ್ ಮಾಡಿದ್ರೂ ಬಂದೇ ಇಲ್ಲ. ಅವ್ರಿಗೆ ಜಸ್ಟ್ ಒಂದು ಸೈಡ್ ಬಿಸ್ನೆಸ್ ಆಗಿತ್ತು, ಸರಿಯಾಗಿ ರೆಸ್ಪಾಂಡು ಮಾಡ್ತಾ ಇರಲಿಲ್ಲ, ಬುಕ್ ಮಾಡಿದ್ರೂ ಬಂದಿರಲಿಲ್ಲ. ಅದಕ್ಕೆ ನಮಗೆ ಕ್ಯಾಸ್ಟಿಂಗ್ ಸ್ವಲ್ಪ ಲೇಟಾಗೇ ಆಯಿತು. ಈ ಥರ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪನೇ ಟೈಮ್ ಇರುತ್ತೆ, ಅದು ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟೊತ್ತಿಗೆ ಮಗುನ ರೆಡಿ ಮಾಡಿರಿ ಅಂತ ಹೇಳಿದರು ಅವರು. ನೋಡಿ, ಪಿಂಕ್ ಇರೋದು ಯೆಲ್ಲೋಯಿಶ್ ಆಗಿ ಟರ್ನ್ ಆದಮೇಲೆ ಇಟ್ ಈಸ್ ರೆಡಿ ಟು ಕ್ಯಾಸ್ಟ್ ಅಂತ. ಮಗು ಸ್ವಲ್ಪ ಶಾಕಲ್ಲೇ ಇದ್ಲು. ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಯಾರಿದು, ಇದೇನು ಮಿಕ್ಸ್ಚರು, ಇದೇನು ಟೆಕ್ಸ್ಚರು ಅಂತ ಫೀಲ್ ಆಗೋದ್ರಲ್ಲೇ ಇದ್ಲು. ಅದಕ್ಕೆ ಸ್ವಲ್ಪ ಕಾಮಾಗಿ ನೋಡ್ಕೊಂಡಿದ್ಲು ಇದನ್ನೆಲ್ಲ. ನಮ್ಮ ನಾಯಿಗಳಂತೂ ಮಗು ಹತ್ರ ಯಾರಾದರೂ ಬಂದರೆ ಸಾಕು ಏನಾದರೂ ಮಾಡಿಬಿಡ್ತಾರೆ ಅಂತ ಕಂಟಿನ್ಯೂಸ್ ಆಗಿ ಬೊಗಳ್ತಾನೆ ಇರ್ತವೆ. ಯಾರೂ ಹೊಸಬರು ಮಗು ಹತ್ರ ಬರೋಂಗೇ ಇಲ್ಲ, ಕಚ್ಚೋಕೆ ಹೋಗೋ ಥರ ಮಾಡುತ್ತೆ. ಲೆಸ್ ದೆನ್ 1 ಮಿನಿಟ್ ಸಾಕು, ಅದು ಗಟ್ಟಿ ಆಗಿಬಿಡುತ್ತೆ. ನಿಧಾನವಾಗಿ ಕಾಲನ್ನ ಬಿಡಿಸ್ತಾ ಇದ್ದಾರೆ ಇಲ್ಲಿ. ನನಗೆ ಇನ್ನೂ ಒಂದು ಕನ್ಫ್ಯೂಷನ್ ಇತ್ತು, ಏನಂದರೆ ಮಗುದು ನೇಮ್ ಇನ್ನೂ ಡಿಸೈಡ್ ಆಗಿರಲಿಲ್ಲ. ಸೊ ಫ್ರೇಮಲ್ಲಿ ಏನು ಹಾಕ್ಸೋದು ಅಂತ ಅಂದ್ಕೊತಾ ಇದ್ದೆ. ಆವಾಗ ಅವ್ರು ಅಂದರು, ನೀವು ನಿಧಾನವಾಗಿ ನೇಮ್ ಡಿಸೈಡ್ ಮಾಡ್ಕೊಳ್ಳಿ, ಡಿಸೈಡ್ ಆದಮೇಲೆ ಹೇಳಿ, ನಾನು ಫ್ರೇಮ್ ಮಾಡಿಸ್ಕೊಡ್ತೀನಿ, ಅದುವರೆಗೂ ಕ್ಯಾಸ್ಟಿಂಗ್ ನನ್ನ ಹತ್ರನೇ ಇರುತ್ತೆ, ನಾನು ಪ್ರಿಸರ್ವ್ ಮಾಡ್ತೀನಿ ಅಂತ. ಸೊ ಅದು ನಂಗೆ ಸ್ವಲ್ಪ ರಿಲೀಫ್ ಆಯಿತು. ಕೈ ಮಾಡುವಾಗ ಮಗು ಫುಲ್ ಅಲರ್ಟ್ ಆಗಿಬಿಟ್ಟಿದ್ಲು, ಅದರಲ್ಲಿ ಆಡೋ ಮೂಡಲ್ಲಿದ್ಲು. ಸೊ ಕೈ ಮೂಮೆಂಟ್ ಆಗ್ತಾ ಇದ್ದರೆ ಅದು ಕ್ಯಾಸ್ಟಿಂಗ್ ಸರಿಯಾಗಿ ಬರೋಲ್ಲ, ಅವರು ರೀಟೇಕ್ ಮಾಡಬೇಕಾಗತ್ತೆ. ನನ್ನ ಮಗುದು ಆಲ್ಮೋಸ್ಟ್ 3 ಟೈಮ್ಸ್ ತೊಗೊಂಡ್ರು ಕೈ ಕ್ಯಾಸ್ಟಿಂಗ್ನ, ಜಸ್ಟ್ ಟು ಗೆಟ್ ದ ಪರ್ಫೆಕ್ಟ್ ಒನ್. ಇಲ್ಲಿ ಕ್ಯಾಮ್ರಾ ನೋಡಿದ ಮೇಲೆ ಸ್ಮೈಲ್ ಮಾಡ್ತಾಳೆ ಯಾವಾಗಲೂ. ಅಳ್ತಾ ಇದ್ರೂ ಸರಿ ಕ್ಯಾಮ್ರಾ ನೋಡು ಅಂತ ಅಂದರೆ ಸ್ಮೈಲ್ ಬಂದ್ಬಿಡುತ್ತೆ ಆಟೋಮ್ಯಾಟಿಕ್ಕಾಗಿ. ಸೊ ಇದಕ್ಕೆಲ್ಲ ಚಾರ್ಜಸ್ ಬಂದು ಟೋಟಲ್ 10K ಆಯಿತು, ಇನ್ಕ್ಲೂಡಿಂಗ್ ದೇರ್ ಟ್ರಾವೆಲ್ ಚಾರ್ಜಸ್. ಅವರು ಫ್ರೇಮ್ ಮಾಡಿಸಿದ್ಮೇಲೆ ಒಂದು ಮನೆಗೆ ಡೆಲಿವರ್ ಮಾಡಿಕೊಡ್ತಾರೆ. ಇವು ಡೀಟೇಲ್ಸ್ನ ಬೇಕಿದ್ರೆ ಕ್ಯಾಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಆಮೇಲೆ ನಮಗೆ ಯಾವ ಥರ ಪೇಂಟ್ ಬೇಕು ಕ್ಯಾಸ್ಟಿಂಗ್ಗೆ ಆ್ಯಂಡ್ ಫ್ರೇಮ್ಸು ಯಾವ ಡಿಸೈನಲ್ಲಿ ಬೇಕು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಸೊ ಇದೆಲ್ಲ ಆಗಿ ಮಗುನ ಆಟಾಡಕ್ಕೆ ಬಿಟ್ಟಾಗ ಚೆನ್ನಾಗಿ ಕ್ರಾಲಿಂಗ್ ಮಾಡ್ತಾ ಇದ್ಲು. ಇದನ್ನು ನೋಡಿ ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ಇಷ್ಟೊಂದು ವಿಸಿಬಲ್ ಆಗಿ ಕ್ರಾಲ್ ಮಾಡ್ತಾ ಇರೋದು ನೋಡಿ ತುಂಬಾ ಖುಷಿ ಆಗಿತ್ತು. ಇಷ್ಟು ಬೇಗ ಕ್ರಾಲಿಂಗ್ ಮಾಡೋದು ಕಲ್ತ್ಬಿಟ್ಲು. ಜಸ್ಟ್ 5 ಮಂತ್ಸ್ ಬ್ಯಾಕ್ ಚಿಕ್ಕ ಮಗು ಆಗಿದ್ಲು, ಅವಾಗ ತಾನೇ ಹುಟ್ಟಿದ ಮಗು. ಇಷ್ಟು ಬೇಗ ಕ್ರಾಲಿಂಗ್ ಎಲ್ಲ ಮಾಡ್ತಾ ಇದ್ದಾಳೆ, ಇನ್ನು ಎಲ್ಲ ಸಿಕ್ಕಿದ ಐಟಮ್ ಎಲ್ಲ ತೊಗೊತಾಳೆ ಅಂತ ತುಂಬ ಖುಷಿ ಆಯಿತು. ಇಲ್ಲಿ ನಮ್ಮ ನಾಯಿಗಳು ಕೂಡ ಖುಷಿಯಿಂದ ಓಡಾಡ್ತಾ ಇದ್ದಾವೆ. ಇಷ್ಟೇ ಕಂದಮ್ಮ ಇವಾಗ ಕ್ರಾಲ್ ಮಾಡಿ ನೆಕ್ಸ್ಟ್ ಮಂತ್ ಇಂಡಿಪೆಂಡೆಂಟ್ ಆಗಿ ಕೂತ್ಕೊಂಡು ತಿಂತಾಳೆ ಅಂದರೆ ಅದೊಂದು ನಂಬಕ್ಕೆ ಆಗ್ತಾ ಇಲ್ಲ ನನಗಂತೂ.
ಸೊ ದೀಸ್ ಆರ್ ದ ಜ್ಯುವೆಲ್ರಿ ಪೀಸಸ್ ವಿಚ್ ಐ ಗಾಟ್. ರೀಸೆಂಟಾಗಿ ಚಿಕ್ಕಪೇಟ್ಗೆ ಹೋಗಿದ್ದೆ, ನನ್ನ ಮಗಳನ್ನ ಕೂಡ ಕರ್ಕೊಂಡು ಹೋಗಬೇಕಾಗಿತ್ತು ಬಿಕಾಸ್ ಅವಳು ಜಾಸ್ತಿ ಹೊತ್ತು ಇರೋದಿಲ್ಲ ಆ್ಯಂಡ್ ಬಾಟಲ್ ಫೀಡಿಂಗ್ ಕೂಡ ತೊಗೊಳೋದಿಲ್ಲ. ಅದಕ್ಕೆ ದಟ್ಸ್ ವೈ ನಾನು ಜಾಸ್ತಿ ಅಂಗಡಿಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಿಲ್ಲ. ಸ್ವಲ್ಪ ಮೇನ್ ಅಂಗಡಿಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡಿಕೊಂಡೆ ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಗಾಟ್ ಅ ಗುಡ್ ಪೀಸ್. ದಿಸ್ ಇಸ್ ವಾಟ್ ಐ ಗಾಟ್. ಕಂಪ್ಲೀಟ್ ವೈಟ್ ಸ್ಟೋನ್ಸ್ ಆ್ಯಂಡ್ ಗ್ರೀನ್ ಆ್ಯಂಡ್ ರೆಡ್ ಸ್ಟೋನ್ಸ್ ಕೂಡ ಇದೆ, ಬಟ್ ಮೇನ್ಲಿ ವೈಟ್ ಸ್ಟೋನ್ಸ್ ತುಂಬ ಹೈಲೈಟಿಂಗಾಗಿ ಕಾಣಿಸ್ತಾ ಇದೆ ವಿತ್ ಪೀಕಾಕ್ ಗುಟ್ಟು ಪೂಸಲು ಡಿಸೈನ್. ಇದು ನನಗೆ ತುಂಬಾ ಇಷ್ಟ ಆಯಿತು. ಹಾಕ್ಕೊಂಡಾಗ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಜಸ್ಟ್ ಲುಕ್ ಎಟ್, ಒಂದೇ ನೆಕ್ಲೆಸ್ ಸಾಕು ಕಂಪ್ಲೀಟ್ ಲುಕ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಈ ಪೀಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ಇನ್ನೊಂದು ಅಂಗಡಿಯವರು ಏನು ಸಜೆಸ್ಟ್ ಮಾಡಿದ್ರು ಅಂದರೆ, ಮಾರ್ಕೆಟಲ್ಲಿ ತುಂಬ ಜಡಾವ್ ಕುಂದನ್ಸ್ನ ಸೇಲ್ ಮಾಡ್ತಾಯಿದ್ರೆ ಆ್ಯಂಡ್ ತುಂಬ ಡೂಪ್ಲಿಕೇಟ್ಸ್ ಕೂಡ ಇದೆ. ಅದಕ್ಕೆ ಸೊ ಜಸ್ಟ್ ಚೆಕ್ ಮಾಡಿ ಹಿಂದೆ ಈ ಥರ ಕಂಪ್ಲೀಟಾಗಿ ಸೀಲ್ ಆಗಿರಬೇಕು. ಓನ್ಲಿ ಒನ್ಸ್ ಇಟ್ ಇಸ್ ಸೀಲ್ಡ್ ಆ್ಯಂಡ್ ಗೋಲ್ಡ್ ಫಿನಿಶಿಂಗ್ ಬಂದಿದ್ದರೆ ಮಾತ್ರ ಅದು ಒರಿಜಿನಲ್ ಜಡಾವ್ ಕುಂದನ್. ಬಿಕಾಸ್ ಜಡಾವ್ ಕುಂದನ್ ಜ್ಯುವೆಲ್ರಿ ನಾರ್ಮಲ್ ಜ್ಯುವೆಲ್ರಿಗಿಂತ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಅದಕ್ಕೆ ಇದನ್ನು ಹುಷಾರಾಗಿ ಚೆಕ್ ಮಾಡಿ ತೊಗೊಂಬನ್ನಿ ಅಂತ ಹೇಳಿದ್ರು. ಆ್ಯಂಡ್ ದಿಸ್ ಇಸ್ ದ ಪೀಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಮಲ್ಟಿಪಲ್ ಒಕೇಶನ್ಸ್ಗೆ, ಈವನ್ ನೈಟ್ ಒಕೇಶನ್ಸ್ಗೆ ಹಾಕ್ಕೊಬೋದು ಅಂತ ನಾನು ಈ ಪೀಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ಇದ್ರ ಜೊತೆ ಇಯರಿಂಗ್ಸ್ನ ಕೂಡ ಸೆಲೆಕ್ಟ್ ಮಾಡಿದ್ದೆ. ಬಿಕಾಸ್ ಜಡಾವ್ ಕುಂದನಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇಯರಿಂಗ್ಸ್ ಜೊತೆಗೆ ಬರೋದೇ ಇಲ್ಲ, ಸಪ್ರೇಟಾಗಿ ಇಯರಿಂಗ್ಸ್ ತೊಗೊಬೇಕು. ಆ್ಯಂಡ್ ಈ ಸ್ಟಡ್ಸ್ನ ಚೂಸ್ ಮಾಡಿಕೊಂಡೆ. ಇದರಲ್ಲಿ ಈ ಗ್ರೀನ್ ಬೀಡ್ಸ್ ಇದೆ, ಅದ್ರ ಬದಲು ಈ ಗೋಲ್ಡನ್ ಆ್ಯಂಡ್ ವೈಟ್ ಬೀಡ್ಸ್ನ ಕೂಡ ಹಾಕ್ಕೊಡ್ತೀವಿ ಅಂದರು. ಬಟ್ ಐ ಟೋಲ್ಡ್ ಇದೇ ಇರಲಿ ಬಿಡಿ ಅಂತ, ಬಿಕಾಸ್ ಇಟ್ ಕ್ಯಾನ್ ಬಿ ವಾನ್ ಫಾರ್ ಮಲ್ಟಿಪಲ್ ಜ್ಯುವೆಲ್ರಿ ಅಂತ. ಆ್ಯಂಡ್ ನಾನು ಜುಮ್ಕಾಸ್ ಚೂಸ್ ಮಾಡ್ಕೊಂಡಿಲ್ಲ, ಯಾಕೆಂದರೆ ಈ ನೆಕ್ಲೆಸ್ನ ಹೈಲೈಟ್ ಆಗೇ ಇರೋಣ ಅಂತ ಜುಮ್ಕಾಸ್ ಚೂಸ್ ಮಾಡ್ಕೊಂಡಿಲ್ಲ, ಜಸ್ಟ್ ಸ್ಟಡ್ಸ್ ಇರಲಿ ಅಂತ. ಆ್ಯಂಡ್ ಇನ್ನೊಂದು ಪಾಯಿಂಟ್, ನನ್ನ ಮಗಳು ಜುಮ್ಕಾಸ್ ಹಾಕ್ಕೊಂಡ್ರೆ ಎಳೀತಾ ಇರ್ತಾಳೆ, ಅದಕ್ಕೆ ಜುಮ್ಕಾಸ್ ಬೇಡ ಅಂತ ಸ್ಟಡ್ಸ್ನೇ ಚೂಸ್ ಮಾಡಿಕೊಂಡೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಟುಗೆದರ್. ಈ ಬೀಡ್ಸ್ ನೆಕ್ಲೆಸ್ಗೆ ತುಂಬ ಹುಡುಕಬೇಕಾಗಿತ್ತು ಮಾರ್ಕೆಟಲ್ಲಿ, ಬಟ್ ತುಂಬ ಟೈಮು ಇರಲಿಲ್ಲ ಮಗು ಜೊತೆಗಿರೋದ್ರಿಂದ. ದಿಸ್ ಇಸ್ ಹೌ ಇಟ್ ಈಸ್. ಈ ಬೀಡ್ಸು ತುಂಬ ಕ್ವಾಲಿಟಿಯಾಗಿ ಬಂದಿದೆ, ನನಗೆ ತುಂಬಾ ಇಷ್ಟ ಆಯಿತು ಈ ಬೀಡ್ಸು. ವೈಟ್ ಪರ್ಲ್ಸ್ ಆ್ಯಂಡ್ ಗೋಲ್ಡ್ ಎಂಬೋಸಿಂಗ್ ಟೈಪ್ ಕೊಟ್ಟಿದ್ದಾರೆ ಈ ಪರ್ಲ್ಸ್ಗೆ. ಸೊ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು. ನೋಡಿ ಹೀಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ದಿಸ್ ಇಸ್ ಒನ್ ಪಿಕ್. ತುಂಬ ಇಷ್ಟ ಆಯಿತು ನನಗೆ ಇದು ಕೂಡ. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದಿದೆ, ಜುಮ್ಕಾಸ್ ಕೊಟ್ಟಿದ್ದಾರೆ ಇದಕ್ಕೆ. ಮೀಸಾದ ಜುಮ್ಕಾಸ್. ಇದು ಬಂದು ಅರೌಂಡ್ 3.54 ಆಯಿತು ಅಂತ ಅಂದ್ಕೊಳ್ತೀನಿ, ಎಕ್ಸಾಕ್ಟಾಗಿ ನನಗೆ ಬರ್ತಾ ಇಲ್ಲ. ಆ್ಯಂಡ್ ಜಡಾವ್ ಕುಂದನ್ ನೆಕ್ಲೆಸ್ ಆ್ಯಂಡ್ ಇಯರಿಂಗ್ಸ್ ಬಂದು 14K ಆಯಿತು. ಎರಡು ಸೇರಿ 14K ಆಯಿತು. ಲೆಟ್ ಮಿ ನೋ ಇಫ್ ಯು ಲೈಕ್ ದಿಸ್ ಜ್ಯುವೆಲ್ರಿ. ಆ್ಯಂಡ್ until next video, see you, bye bye.